ಹೆಂಗಾಯ್ತು ಕೇಳ್ರಿ ಅಪ್ಪ ಗೋಣಿ ಗೌಡರ ವರ್ಣ ಅದು ವರ್ಣ ಈ ಚರಿತ್ರ ಕೇಳಿದವರ ಜನ್ಮ ಆಗುವುದು ಕೇಳ್ರಿ ತಾವ ದೇಶದೊಳಗ ನಾನು ಇರುವುದು ಮೊದಲಿಯ ಸ್ಥಾನ ಇರುವುದು ಠೀಕಾಣ ಅಲ್ಲ ವಾಸ ಮಾಡಿದ ಸದ್ಗುರು ಸಂಗನ ಬಾಳ್ಸವ ಯಾವ ನಮ್ಮ ಗೋಂಡಿಗೌಡರ ಪ್ರಕಾರ ತಾವು ನಡೆಯಬೇಕು ಅಂದ್ರ ಜನ್ಮ ಸ್ವಾರ್ಥಕ ಆಗತೈತಿ ಭೂಲೋಕದಾಗ ಹೌದು ಜನ್ಮ ಸ್ವಾರ್ಥ ಆಗತೈತಿ ಭೂಲೋಕದಾಗ ಎಂತ ಜೀವನ ಚರಿತ್ರ ಕೇಳಿದಾರ ನಮ್ಮ ನಿಮ್ಮ ಜನ್ಮ ಪಾವನ ಮೋಕ್ಷ ಕನ್ನಡದೇನು ಮೋಕ್ಷ ಕನ್ನಡದೇನು ಮಡದಿ ಇಲ್ಲದ ಮಗನೊಂದು ಹಡದೇನು ಮೋಕ್ಷ ಕನ್ನಡದೇನು ಹಡದೇನೋ ಮೋಕ್ಷ ಕನ್ನಡದೇನೋ ಮೋಕ್ಷ ಕನ್ನಡದೇನು ಮಡದಿ ಇಲ್ಲದ ಮಗನೊಂದು ಹಡದೇನೋ ಮೋಕ್ಷ ಕನ್ನಡದೇನು ಮಡದಿ ಇಲ್ಲದ ಮಗನೊಂದು ಹಡದೇನೋ. ನಿಮ್ಮ ಅಪ್ಪಿಲ್ಲಾರ್ದ ನಮ್ಮ ಹೆಣ್ಮಕ್ಳು ಎಷ್ಟೋ ಮಂದಿ ಹಡದಾರ ಅಂತ ಹೇಳಕಿ. ಹೌದು ಇಲ್ಲಿ ನಮ್ಮ ಕವಿ ಏನ್ ಹೇಳಕತ್ತಾನ? ಏನ್ ಹೇಳ್ತಾನ್ರಿ? ಮಳದಿ ಇಲ್ಲದ ಮಗನೊಂದು ಹಡದೇನೋ ಮೋಕ್ಷ ಕನ್ನಡದೇನೋ ಹೇಳಕತ್ತಾನ ಕವಿ ಹಿಂಗ. ಹೌದು ಒಟ್ಟೆ ಗಂಡಿಗೆ ಗುರ್ತಿಲ್ಲತ್ತ ಗುರ್ತಿಲ್ಲಾರ್ದೆ ಮಾತ್ರ ಹಡದಾಳತ್ತ. ಯಾರು ಹಡದಾರ? ಯಾರು ಹಡದಾರಿ ಮಾಸ್ತರ? ಯಾರ್ ಲಿಸ್ಟ್ ಹೇಳಲ್ಲ ಅಗಳ ಹೇಳ ಏನತ್ತ ಏನ್ ಹೇಳ್ರಿ? ಹಡ್ದಿನ ತಿಳಿಯಲ್ವ? ಯಾರಿಗೆ ಯಾರು ಕೇಳ್ರಿ? ನಾವು ಹೋಗಿದ್ವಿ ಹೋಟೆಲ್ ಕಡೆಗೆ ಹೊರಗೆ ಹೋಗಿದ್ವಿ. ಇರ್ಲಿ ಅದಕ್ಕ ಒಟ್ಟು ಗಂಡ ಗುರ್ತಿಲ್ಲಾರ್ದ ನಾ ಹಡದ್ ತೋರ್ಸಿನ ಹೌದಲ್ರಿ ಮಾಸ್ತರ. ಅದಕ್ಕೆ ತಂಗಿ ಹಂಗ ಆಗಂಗಿಲ್ಲ. ಇಲ್ಲಿ ಏನ್ ಹೇಳ್ತಾರ ಕವಿಗಳು? ಏನ್ ಹೇಳ್ತಾರ್ರಿ? ಮಡದಿ ಇಲ್ಲದೆ ಮಗನು ಒಂದು ಹಾಡದೇನು ಮೋಕ್ಷ ಕನ್ನಡದೇನು ಮಡದಿ ಇಲ್ಲದೆ ಮಗನು ಹಾಡದೇನೋ ಮೋಕ್ಷ ಕನ್ನಡದೇನೋ ಮೋಕ್ಷ ಕನ್ನಡದೇನು ಮಡದಿ ಇಲ್ಲದೆ ಮಗನೊಂದು ಹಾಡದೇನೋ ಮೋಕ್ಷ ಕನ್ನಡದೇನೋ ಮಡದಿ ಇಲ್ಲದೆ ಮಗನೊಂದು ಹಾಡದೇನೋ. ನಮ್ಮಪ್ಪಗನ ಒಬ್ಬನೇ ತಂದನು ಉಪ್ಪಿನ ಕಾಲಕ ಹುಟ್ಟಿ ಬಂದನು. ನಮ್ಮಪ್ಪಗನ ಒಬ್ಬನೇ ತಂದನು ಉಪ್ಪಿನ ಕಾಲಕ ಹುಟ್ಟಿ ಬಂದನು. ಅಪ್ಪನಪ್ಪಗ ನೆಪೀಲೆ ಕೊಂಡಾಡಿ ಅಪ್ಪನಪ್ಪಗ ನೆಪೀಲೆ ಕೊಂಡಾಡಿ ರೂಪ ಬಸಪ್ಪನ ಕಂಡ ಬಿದನೋ. ಹೋಟೆಲ್ದಾಗ ಕೂತಿದ್ದೆ ಕೇಳಿಲ್ಲ. ಇದಂತೆ ಸಿದ್ದರಾಮಣ್ಣ ಭೀಮರಾಯ್ ಕುಸೂರ ಈ ಪದ್ಯವನ್ನು ಕೇಳಿ 101 ರೂಪಾಯಿ ಕಾಣಿಕೆ ಕೊಟ್ಟಿದ್ದ ತುಂಬಾ ಮಾಡಿದ್ದು ಮನ್ಸ್ತಕ್ಕದ್ರಿ. ಸಿದ್ದರಾಮೇಶ್ವರ ಪೂಜಾರಿ ಹೆಸರು ಅದೇ ಗುಪ್ತ ಕಾಣಿಕೆ. ಯಾವ ನಮ್ಮ ಸಿದ್ದರಾಮೇಶ್ವರ ಒಂದು ಪೂಜಾರಿ ಅವರು ಗುಪ್ತ ಕಾಣಿಕೆಯಾಗಿ ಮಾತ್ರ ಸಿದ್ದರಾಮೇಶ್ವರ ಹೆಸರಿನಾಗೆ ತಗೋರಿ ತಿಳ್ಕೊಂಡು 51 ರೂಪಾಯಿ ಸಾಧನ ಸಲ್ಲಿಸ್ಯಾರ. ಅವರಿಗೂ ಕೂಡ ಇಲ್ಲಿ ವಾಸ ಮಾಡಿರುವಂತಹ ಸಿದ್ದರಾಮೇಶ್ವರ ಅಪಾರ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ತಿಳ್ಕೊಂಡು ಕೊಟ್ಟಂತ ಹಣ ಸ್ವೀಕಾರ ಮಾಡ್ತೀನಿ. ನಿಷೇಧ ಮಾಡ್ಬಿಡ್ರಿ ದಂಧ ಇದು ನೋಡ್ರಿ. ಬಂದು ನಿಷೇಧಾಗ ಮಾಡಂಗಾರ ಮತ್ತೆ ರೊಕ್ಕ ಕಲಾಸಾಗ ಪಾಪ್ರೇಷನ್ ಆಗಂಗಾರ ಅವ್ರು ತಗದಲ್ಲ. ತಗೋಪ್ಪ ಅದಕ್ಕೆ ಇದಂತೆ ಭೀಮಪ್ಪ ಸಿದ್ದರಾಮಪ್ಪ ಹಡ್ಪದ ಈ ಪದ್ಯವನ್ನು ಕೇಳಿ 50 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ. ನಾವು ತುಂಬಾ ಋಣಿಗೆ ಮನ್ಸ್ತಕ್ಕದ್ರಿ. ಅದಕ್ಕೆ ಈ ಕಲೆಗೆ ಎಷ್ಟು ಕೊಡೋರು ಕಡಿಮೆ ತಿಳ್ಕೊಂಡು ಮತ್ತಾದ್ರೂ ಸಹಿತ ಹೆಸರು ಹೇಳಾರನೆ ಗುಪ್ತ ಕಾಣಿಕೆಯಾಗಿ 101 ರೂಪಾಯಿ ಕೊಟ್ಟಾರ ನಮ್ಮ ಅಣ್ಣವರು. ಟೋಟಲ್ ಈ ಸದ್ಯ 300 ರೂಪಾಯಿ ಐತ್ರಿ. ಸದ್ ನಮ್ಮ ದೊಡ್ಡಿಗೌಡ್ರ ಪದ ಇದು ಮಾಡಿದ್ರೊಳಗ. ಅದಕ್ಕೆ ಮತ್ತೆ ಲಾಸ್ಟಿಗೆ ಹೋಗುವ ಹೊತ್ನಾಗ ಮತ್ತೆ ಯಾರಿಗೆಲ್ಲ ತಂದು ಹೊಡಿಸಿರ್ತೀನಿ. ಯಾಕೋ ನಿಷೇಧ ಕೊಟ್ಟ ಮಗನ ನೀ ತೊಗೊಂಡಿದ್ದೀನಿ ತಿಳಿಯಲ್ಲೇನು
ಹಿಂಗಾಗಿತ್ತೀನಿ ಯಾವಾರ ಅದಕ್ಕಾಗಿ 101 ರೂಪಾಯಿ ಕೊಟ್ಟಾರ ಮತ್ತಾದ್ರೂ ಕಷ್ಟ ಅವರಿಗೂ ಸಹಿತ ಇಲ್ಲಿ ವಾಸ ಮಾಡಿರುವಂತ ಸಿದ್ದರಾಮೇಶ್ವರ ಅಪಾರ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ತಿಳ್ಕೊಂಡು ಕೊಟ್ಟಂತ ಹಣ ಸ್ವೀಕಾರ ಮಾಡ್ತೀವಿ. ಇಲ್ಲಿ ಅಪ್ಪನ ಮೇಳದವ್ರಿಗೆ ಶಿವನ ಮೇಳದವ್ರಿಗೆ ಬಸವಣ್ಣ ಸಣ್ಣದವ್ರಿ ಅವ್ರು ಏನು ಕೇಳ್ಯಾರಂದ್ರ ಏನ್ ಕೇಳ್ಯಾರ ಅವರು ನಿನ್ನ ಒಂದು ಪ್ರಶ್ನೆ ಕೇಳ್ಯಾರ. ಏನತ್ರಿ? ಕೃಷ್ಣ ಸಾಯು ಟೈಮ್ನಾಗ ಏಸ್ ವರ್ಷಿನವ ಅಂತ ಹೇಳಕಿಸಿನ್ ನೀವು ಕೇಳಿರಿ. ಅವ್ರಿಗೆ ಕೇಳಿದೇವೆ ಹೆಣ್ಮಗಳಿಗೆ. ಅವ್ರು ವಿದ್ಯಾತಾಯಿ ಅವರು ಹೇಳಿಲ್ಲ. ಮತ್ತೆ ಈ ಪ್ರಶ್ನಿನ ಉತ್ತರ ಹೇಳಿಲ್ಲ ಅವರು. ಹೌದು ಹೌದು ಅವ್ರು ಹೇಳಿಲ್ಲ. ಆದ್ರೆ ನಾ ಹೇಳ್ತಾ ಯಾರು ಅದು ಕರೆಕ್ಟ್ ಇದ್ರ ಹ್ಞೂ ಅನ್ರಿ ಇದ್ದಿತ್ತಿಲ್ಲ ಅಂದ್ರೆ ನಿಮ್ದು ಏನದ ಹೇಳ್ರಿ. ನನಗ್ ತಿಳಿದಟ್ಟ ನಾ ಹೇಳ್ತಾ. ಅವ್ರಿಗೆ ಕೇಳ್ಯಾರಲ್ರಿ ಅವ್ರು ಹೇಳ್ತಾರ ತೋರ್ ಬಂದು ನೀವ್ಯಾಕೆ ಹೇಳ್ತೀರಿ ಸುಮ್ಮನೆ ಅವ್ರು ಹೇಳ್ತೀರ ಅವ್ರಿಗೆ ಕೇಳ್ರಿ. ಇಲ್ಲ ಅವ್ರು ಹೇಳಿಲ್ಲ ಅಂದ್ರೆ ನಾ ಹೇಳ್ತಾ 125 ವರ್ಷ 8 ತಿಂಗಳ 7 ದಿನದವ ಇದ್ದ. ಹೌದು ಅವನ ಆಯುಷ್ಯ ಕಾಲಕ್ಕೆ ಅವ 90 ವರ್ಷ ನನ್ನ ಕಣ ಬರಲ್ಲ 89 90 ವರ್ಷನವ ಯುದ್ಧ ಮುಗೀತು. ಮುಂದೆ 36 ವರ್ಷ ಅವ ಜೀವಂತಿದ್ದ. ಕರೆಕ್ಟ್ ಇದ್ರೆ ಕರೆಕ್ಟ್ ಇಲ್ಲ ಸುಳ್ಳಿದ್ರೆ ಸುಳ್ಳನ್ರಿ ಠೀಕ್ ಅದ. ಮುಂದೆ ನೀವು ಲಾಸ್ಟಿಂದು ಕೌರವ್ರದ್ದು ಲಾಸ್ಟಿನ ಹುಟ್ಟದ ತಮ್ಮನ ದುರ್ಯೋಧನನ ತಮ್ಮನ ಹೆಸರ ಅವ್ರು ಕೇಳಿದ್ರು ನೀವು ಹೇಳಿದ್ರೆ ಕರೆಕ್ಟ್ ಅದ. ಲಾಸ್ಟಿನ ಹೆಸರು ಲಾಸ್ಟಿನ ನಮ್ಮ ತಮ್ಮನ ಹೆಸರ. ಆದ್ರೆ ದುರ್ಯೋಧನ ಕೌರವ್ರದಾಗೆ ಒಬ್ಬ ಇದ್ದ ಅಧರ್ಮ ವಿರೋಧ ಇದ್ದ ಅವ. ದ್ರೌಪದಿ ಶಿರಿ ಸೆಳ್ಯಾಕರ ಅವ ಒಬ್ಬನೇ ಆವಾಜ್ ಎತ್ತಾನಲ್ಲಿ ಯಾರೂ ಆವಾಜ್ ಎತ್ತಿಲ್ಲ. ಅವನ ಹೆಸರೇನು? ಅವ ಏಸನೇದವ ಇದ್ದ ತಮ್ಮ ದುರ್ಯೋಧನನ ತಮ್ಮ ಏಸನೇದವ ಇದ್ದ ಎಲ್ರಿ. ಅವ ಒಬ್ಬನೇ ಅವ್ರ ತಮ್ಮ ಅಣ್ಣತಂಬ್ರದಾಗ ಒಬ್ಬನೇ ದನಿ ಎತ್ತಾನ ಏ ಅಣ್ಣ ಇದು ಅಧರ್ಮದ ಅಂತ ಹೇಳ್ಕಿಸಿಂದೆ. ಅದಕ್ಕೆ ಅವ ಏಸನೇದವ ತಮ್ಮ ಇದ್ದ ಅವನ ಹೆಸರೇನು ಇದು ಹೇಳ್ಬೇಕಂತ ಹೇಳ್ಕಿಸಿಂದ ಅವ್ರು ಪಾಂಡುಮ್ಮ ಸಣದಾನಿ ಅವರು ನಿಮ್ಗೆ 100 ರೂಪಾಯಿ ಕೊಟ್ಟರೆ ಸ್ವೀಕರಿಸ್ಬೇಕು. ಪಾಂಡುಮ್ಮ ಸಣದಾನಿ ಯಾವ ನಮ್ಮ ಪಾಂಡು ಕಾಕ ಅವರು ಸಣಗಾಣಿ ಸಾಕಿನ ಮಾಶಾಳ ಊರಾದ್ರು ಕೂಡ ಅವ್ರಿಗೆ ಏನು ಸಂಶಯ ಬಂದದಪ್ಪ ಅಂತಂದ್ರ ಅಲ್ಲಿ ದ್ರೌಪದಿ ಮಾನಹರಣ ಆಗುವಂತ ಟೈಮದೊಳಗ ಒಬ್ಬವ ಕೌರವ್ರ ಒಳಗಿದ್ದವನೇ ಅಯ್ಯ ಅಣ್ಣ ಇದು ತಪ್ಪಾತದ ಇದು ತಪ್ಪಾತದ ತಿಳ್ಕೊಂಡು ಒಬ್ಬನೇ ಅಂತ ಹೇಳ್ಯಾನ. ಅವನ ಹೆಸರು ಏನಂತ ಅವ್ರಿಗೆ ಸಂಶಯ ಬಂದದ. ಹೌದಪ್ಪ ನೀನೇ ಹೇಳ್ತಮ್ಮ ಕಡಿ. ಅಯ್ಯ ಅವ್ರ ಹೆಸರು ನೀವು ಹೇಳ್ರಿ ಮತ್ತ ಲಾಸ್ಟ್ನೇದವನ ಹೆಸರು ಹೇಳಿ ಅಗಳೆ ಇಲ್ಲಿ ಇದ್ದವನ ಹೆಸರು ಏನು ಅವನ ಹೆಸರು ಅಂತ ಕೇಳ್ಯಾರ ಅವರು. ಅವನ ಹೆಸರು ಸಂಜಯ್ ತಿಳ್ಕೊಂಡು ಮಾತ್ರ ಹೆಸರು ನಾವು ತಿಳಿದ ಪ್ರಕಾರ ಹೇಳ್ತೀವಿ. ಮತ್ತೆ ನಿಮ್ಗ ಬ್ಯಾರೆ ಯಾವ್ದಾರು ಇತ್ತಂದ್ರೆ ನೀವು ಹೇಳ್ಬೋದು. ಹೇಳ್ರಿ ಅದಕ್ಕೇನಿಲ್ಲ. ಇದು ಅಧರ್ಮ ತಿಳ್ಕೊಂಡು ಅಲ್ಲಿ ಧ್ವನಿ ಎತ್ತದ ಯಾವಪ್ಪ ಅವನ ಹೆಸರು ಸಂಜಯ್. ಹೌದು ಬೇಕಾದ್ರ ನಿಮ್ಗ ಇದು ಹೌದು ಅನಿಸ್ತಪ್ಪ ಅಂತಂದ್ರೆ ಹೌದು ಅಂತ ಹೇಳ್ರಿ, ಇಲ್ಲಪ್ಪ ಅಂದ್ರೆ ಇಲ್ಲ ಅಂತ ಹೇಳೋದು. ಇಲ್ರಿ ಒಂದೊಂದು ರಾಮಾಯಣದಾಗ ಒಂದೊಂದು ಮಹಾಭಾರತದಾಗ ಬೇರೆ ಬೇರೆ ಕೊಟ್ಟಿರ್ತಾನ. ಅದಕ್ಕೆ 101 ರೂಪಾಯಿ ಬೇರೆ ಇರ್ತಾವ. ಅವ್ರಿಗೂ ಸಹಿತ ಇಲ್ಲಿ ವಾಸ ಮಾಡಿರುವಂತ ಸಿದ್ದರಾಮೇಶ್ವರ ಅಪಾರ ಸಂಪತ್ತು ಕೊಟ್ಟು ಕಾಪಾಡಲಿ ತಿಳ್ಕೊಂಡು ಕೊಟ್ಟಂತ ಹಣ ನಾವು ಸ್ವೀಕಾರ ಮಾಡ್ತೀವಿ. ಈಗ ಲಾಸ್ಟ್ ನಮ್ದು ಸಂಶಯ ಮಾಸ್ತರ ಮಹಾಭಾರತ ವಿಷಯ ಬಂದದಪ್ಪ ಅಂದ್ರ ಈ ಮಹಾಭಾರತದಾಗ ಒಂದು ಮಾತು ಕೇಳಬೇಕಾಗ್ಯದ. ಯಾರಿಗೆ ಕೇಳವ? ಯಾರು ನಮ್ಮ ವಿದ್ಯಾಶಾಖರ್ ಹೇಳ್ತಾರೆ ಏನ್ ಮಾಡ್ತಾರ ನೋಡಮ್ಮಿ ಅವ್ರಿಗೆ ಕೇಳವ. ಬರ್ತಿದ್ದಾರೆ ಮಂಡೋರ್ ಬಿ ಹೇಳಕ್ ಪಾಪ ಅದಕ್ಕೇನಿಲ್ಲ. ಈ ಮಹಾಭಾರತದ ಮೂಲ ತತ್ವದ ಹೆಸರ ಮೊದಲಿನ ಹೆಸರ ಈ ಕಡೆ ಮಹಾಭಾರತ ಅಂದ ಈ ಕಡೆ ಮಹಾಭಾರತ ಅಂದಾರ. ಇದಕ್ಕಿಂತ ಮೂಲ ತತ್ವದ ಹೆಸರು ಏನದ ಅಕ್ಕೋರ ಹೇಳಿ ಬೇಕಾದ್ರೆ ಮಂಡೋರಿಗೆ ಕೊಡ್ತಿದ್ರು ಅವ್ರು ಬಿ ಹೇಳಕ್ ಪಾಪ. ಐದು ಸಂಶಯ ನಿರ್ವಹಣೆ ಮಾಡ್ಬೇಕು. ಬರಾಬರಿ ಏನ್ ಹೇಳ್ತಾರೆ ಹೇಳಕ ಮೋಕ್ಷಕ ನಾಡದೇನು ಮೋಕ್ಷಕ ನಾಡದೇನು ಮರದಿ ಎಲ್ಲದೆ ಮಗಳನ್ನು ಹಾಡದೇನೋ ಮೋಕ್ಷಕ ನಾಡದೇನೋ ಮರದಿ ಇಲ್ಲದೆ ಮಗಳನ್ನು ಹಾಡದೇನೋ ಮೋಕ್ಷಕ ನಾಡದೇನೋ ಮೋಕ್ಷಕ ನಾಡದೇನೋ ಮರದಿ ಇಲ್ಲದೆ ಮಗಳನ್ನು ಹಾಡದೇನೋ ಮೋಕ್ಷಕ ನಾಡದೇನೋ ಮರದಿ ಇಲ್ಲದೆ ಮಗಳನ್ನು ಹಾಡದೇನೋ. ಮಾಡಿಕೊಂಡ ಮಡದಿಗೆ ಮೊದಲೇ ಬಿಟ್ಟೇನು ಹುಡುಕಿ ಅಕ್ಕಿಗೆ ಭಾರಿ ಕತ್ತಿ ಕೊಟ್ಟೇನೋ. ಹಾಡ್ಕೊಂಡ ಅಕ್ಕಿಗೆ ಮೊದಲೇ ಬಿಟ್ಟೇನು ಹುಡುಕಿ ಅಕ್ಕಿಗೆ ಭಾರಿ ಕತ್ತಿ ಕೊಟ್ಟೇನೋ. ನಡುವಿನಕ್ಕಿಗೆ ಮಣ್ಣಾಗಿಟ್ಟೇನು ನಡುವಿನಕ್ಕಿಗೆ ಮಣ್ಣಾಗಿಟ್ಟೇನು ಓಡಿ ಬಂದಕ್ಕಿಗೆ ಹಗಲೇ ಸುಟ್ಟೇನೋ. ಹೆಂಗಸರಿಗೆ ಆಳಿದೆನೋ ಶುದ್ಧ ಬ್ರಹ್ಮಚಾರಿನ ತಾಳಿದೆನೋ. 16,000
ಹೆಂಗೆ ಸರಗ ಆಳಿದೇನೋ ಶುದ್ಧ ಬ್ರಹ್ಮಚಾರಿನ ತಾಳಿದೇನೋ ಸಾವಿಜ ಕುಲದ ಸುನಂದಿ ಮನಿ ಹೊತ್ತು ಸಾವಿಜ ಕುಲದ ಸುನಂದಿ ಮನಿ ಹೊತ್ತು ಯೌನಿ ಇಲ್ಲದೆ ಕೂಟ ಕೂಡಿಕೊಂಡೆರೋ ಏನ್ ಹೇಳಾರ್ತಮ್ಮ ಏನ್ ಹೇಳ್ಯಾರಿ ಆ ಸೂರ್ಯ ಇದ್ದವ ತನ್ನ ಛಾಯಾದಿಂದ ಇಲ್ಲಿ ಬತ್ ನೋಡ್ರಿ ಅದು ವಿಷಯ ಇವನು ಕೇಳಿಲ್ಲ ಅವನು ಹಾ ಈಗ ನೆನಪು ಬತ್ತಿರೋದು ವಿಷಯ ನಮಗ ಹೌದ್ ಹೌದ್ ಆ ಸೂರ್ಯ ಇದ್ದಾಗ ಏನ್ ಮಾಡ್ಯಾನ ತನ್ನ ಛಾಯಾದಿಂದ ತಯಾರು ಮಾಡ್ಯಾನತ್ತ ಏನ್ರಿ ಮಾಸ್ತರ ಛಾಯಾದೇವಿ ಹಾ 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 ಆಕಿ ಕೂಡಿಕೆರೆ ಮಾತ್ರ ಶನಿ ಹಡದ ಅಂತ ಹೇಳಿಲ್ರಿ ಹೌದಲ್ರಿ ಮಾಸ್ತರ ಹೇಳಿಲ್ರಿ ಅಗಳೇ ಸ್ವತಃ ಈಗಿನೇ ತಯಾರು ಮಾಡ್ಕೊಂಡಳತ್ರ ಅದು ಸೂರ್ಯ ಹಾ ಆ ಸೂರ್ಯನ ಛಾಯಾದಿಂದ ಯಾರು ಹುಟ್ಟ್ಯಾರ ಯಾರು ಹುಟ್ಟಾರಿ ಮಾಸ್ತರ ಛಾಯಾ ಹಾ ಛಾಯಾ ಅನ್ನುವಂತ ಹೆಣ್ಮಗಳು ಹುಟ್ಟ್ಯಾಳ ಹೌದ್ 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 ಅದಕ್ಕೆ ಹೇಳಿದಳದ ವಿಷಯ ಹಿಂಗ್ ಎಷ್ಟೋ ಮಂದಿ ಹುಟ್ಟ್ಯಾರಲ್ರಿ ಜಗತ್ತದೊಳಗ ಹೌದ್ ಹೌದ್ ಇವ್ರ ಹೆಣ್ಣಿಲ್ಲಾರ್ದೆ ಏಸು ಮಂದಿ ಹುಟ್ಟಿಲ್ಲ ಏ ಬಹಳ ಮಂದಿ ಹುಟ್ಟಾರ ಮಾಸ್ತರ ಇದೇ ವೀರಭದ್ರ ದೇವ್ರು ಹುಟ್ಟ್ಯಾನಲ್ರಿ ಆ ಹೆಣ್ಣಿಲ್ಲಾರ್ದೆ ಹುಟ್ಟ್ಯಾನಿಲ್ಲ ಹೌದ್ 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 ಅವು ಅದಾವೇನೋ ಅಲ್ಲಿ ಏನು ಮತ್ತ ಹಾ ಇವ್ರು ಅವ್ರು ಇಲ್ಲಾರ್ದೇನೆ ನಮ್ಮ ರೇವಣಸಿದ್ದ ಕೊಲ್ಲಿಪಾಕ ಕೊಲ್ಲಿಪಾಕಿ ಹಾ ಹಾ ಕೊಲ್ಲಿಪಾಕಿ ಸೋಮೇಶ್ವರ ಲಿಂಗದೊಳಗ ಹಾ ಗುರು ರೇವಣ ಸಿದ್ಧ ಹುಟ್ಟಿ ಬಂದಾನ ಹೌದ್ ಹೌದ್ ಅಲ್ಲಿ ಎಲ್ಲರೂ ಇವ್ರು ಅವು ಅದಾಳೇನು ಇಲ್ಲ ಗೋರಖನಾಥ ಎಲ್ಲಿ ಹುಟ್ಟಿ ಬಂದ ಎಲ್ಲಿ ಹುಟ್ಟು ಬಂದಲ್ರಿ ಮಾಸ್ತರ ಹುಟ್ಟ್ಯಾನವ ಹೌದ್ ಮಹಾಪ್ರಸಾದ ಕೊಟ್ಟು ಹೋಗಿದ್ದ ಅವ್ರ ತಾಯಿಗೆ ಹೌದ್ ಹೌದು ಅವಾಗ ಆಕಿ ಏನ್ ಮಾಡಿದ್ಲು ಇದ್ರೊಳಗೆ ಬೂದೆ ಹೆಂಗ್ ಮಕ್ಳು ಆತಾವ ತಿಳ್ಕೊಂಡು ಹೋಗಿ ತಿಪ್ಪ ಚೆಲ್ಲಿ ಬಿಟ್ಟಿರ್ತದ ಹೆಣ್ಮಗಳು ಹೌದು ಅವಾಗ ಅವ ಮುಂದ 5-6 ವರ್ಷ ಆದ ಕೂಡಲೇ ಬಂದ ಗುರು ಇದ್ದಾವ ಅಲ್ಲಿಗೆ ಹೌದ್ ಹೌದು ಯಾವ ನಾ ಪ್ರಸಾದ ಕೊಟ್ಟಿದ್ನಲ್ಲ ಮಕ್ಕಳ ಪ್ರಸಾದ ಹಾ. ಎಲ್ಲ ನನ್ನ ಮಗ ಅಂತ ಕೇಳ್ದ ಬಂದು ಹೌದ್ ಕೇಳ್ದಾಗ ತಾಯಿ ಇದ್ದಕ್ಕೆ ಏನಂದಾಳ ಏನಂತಲ್ರಿ ಮಾಸ್ತರ ಏನು ಸಾಧು ಆ ಹೊಲಸು ಬೂದಿ ಒಳಗ ಮಕ್ಕಳು ಆತವೇನು ತಿಪ್ಪಾಗ ಚೆಲ್ಲಿ ನಂದಳಕಿ ಹೌದಪ್ಪ ಅವನ ಎಲ್ಲಿ ಚೆಲ್ಲಿ ತೋರಿಸುವ ಅಂದವ ಬಿಡ್ಲಿಲ್ಲ ಹೋಗಿ ಅಲ್ಲಿ ತಿಪ್ಪಾಗ ಹೋಗಿ ತೋರಿಸಿದ ಕೂಡಲೇ ಇಲ್ಲೇ ಚೆಲ್ಲಿ ನೋಡೋದು ಪ್ರಸಾದ ಅಂದಳು ಅವಾಗ ಅಲ್ಲಿ ಹಾಡಿ ನೋಡೋದ್ರೊಳಗ 5-6 ವರ್ಷದ ಹುಡುಗ ಇದ್ದ ಯಾರು ಗೋರಖನಾಥ ಹೌದ್ ಹೌದ್ ಅಲ್ಲಿ ಅದ ಹೆಣ್ಣು ಇವ್ರು ಹೆಣ್ಣ ಇವ್ ಹೆಣ್ಣಿಲ್ಲಾರ್ದೇನೆ ಹುಟ್ಟ್ಯಾರ ಅವ್ರೆಲ್ಲ ಬಹಳ ಮಂದಿ ಹುಟ್ಟಾರ ಮಾಸ್ತರ ಈಕಿಗೆ ಏನು ಗೊತ್ತದ ಅಕ್ಕ ಏನೋ ಗೊತ್ತಿಲ್ರಿ ಸುಮ್ಮ ಅದ್ರಲ್ಲಕತ್ತ ಹಾ ಹಾ ಅದಕ್ಕ ಮೊದಲು ಮೂಲ ತಳದಾಗ ಈ ಸೃಷ್ಟಿ ಉತ್ಪತ್ತಿ ಆದ್ರೆ ಆಗ್ಬೇಕಾದ್ರೆ ಇವ್ರ ಹೆಣ್ಣಿಗೆ ತಗೊಂಡಿಲ್ಲ ಇವ್ರ ಹೆಣ್ಣಿನಿಂದ ಹುಟ್ಟೇ ಇಲ್ಲ ಹೌದ್ 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 ಆದಮ್ ಸೊಲ್ಲೆ ಪೈಗಂಬರ್ ರಚನೆ ಆದ್ರೊಳಗೆ ಯಾರದಾರಲ್ಲಿ ಹೆಣ್ಮಗಳದ ಯಾರು ಅವ್ನಿಗೆ ರಚನೆ ಮಾಡ್ಬೇಕಾದ್ರ ಏ ಇಲ್ಲಲ್ರಿ ಮಾಸ್ತರ ಮಾಮ ಅವಾಗ ರಚನೆ ಮಾಡ್ಬೇಕಾದ್ರೆ ಯಾವಾಗ ತಯಾರು ಮಾಡೋಣ ಅಲ್ಲಿ ಏ ಮಾಡಿಲ್ಲ ಮಾಸ್ತರ ಒಬ್ಬನೇ ತಯಾರು ಮಾಡೋಣ ಇಲ್ಲ ಏಕ ಹಾ ಒಬ್ಬನಿಂದ ಆಗ್ಯದಲ್ಲಾನು ಹೌದ್ ಹೌದು ಸೋಮನಿ ಜೋಡ್ ಮಾಡ್ಕೊಂಡಿದ್ ನಡಬರ್ಕ್ ಇದಕ್ಕ ಹೌದ್ ಹೌದು ಅದಕ್ಕೆ ಹೇಳಾರಲ್ಲ ಏನ್ ಹೇಳ್ಯಾರಿ ಹೆಂಡರು ಮಕ್ಕಳು ಇವ್ರು ನಡುವಿನ ಗೆಳೆಯರು ಹೌದ್ 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 ಹೆಂಡ್ರ ಮಕ್ಕಳು ಇವ್ರು ನಡುವಿನ ಗೆಳೆಯರು ನಡಬರ್ಕ್ ಬಂದು ಕೂಡ್ಕೊಂಡವ್ ಇವು ಹೌದ್ 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 ಮೊದಲ ಇತ್ತನು ಇವ್ರು ತಾಯಿ ಇದ್ದಕ್ಕೆ ಇದ್ದಿದ್ದಿಲ್ಲ ಹೌದ್ ಹೌದು ಅದಕ್ಕೆ ಇಲ್ಲಿ ಏನ್ ಹೇಳಾರ ಹಾ ಮಹಾಮಂತ್ರ ಎಂಬುದೊಂದು ಮಗನ ಹಡದೇನು 3 ಲೋಕ ಪೌಂಟಿಗೆ ಮಾಡಿ ನಡೆದೇನು ಮಹಾಮಂತ್ರ ಎಂಬುದೊಂದು ಮಗನ ಹಡದೇನು 3 ಲೋಕ ಪೌಂಟಿಗೆ ಮಾಡಿ ನಡೆದೇನು 72,000 ಕಳೆ ತುಂಬಿ 72,000 ಕಳೆ ತುಂಬಿ ಮುಟ್ಟಿಲ್ಲ ಕಡುಗೋಲ ಕೈಯ ಹಿಡಿದೇನು ಅಂದೇವಾಡಿಯಲ್ಲಿ ವಾಸ ಮಾಡಿದೆನೋ ಬ್ರಹ್ಮಾನಂದ ಪದ ಸದಾ ಪಾಡಿದೆನೋ ಏ ಅಂದೇವಾಡಿಯಲ್ಲಿ ವಾಸ ಮಾಡಿದೆನೋ ಬ್ರಹ್ಮಾನಂದ ಪದ ಸದಾ ಪಾಡಿದೆನೋ ಸದಾನಂದ ಗೈರೀಶಾದ ಒಡಗೂಡಿ ಸದಾನಂದ ಗೈರೀಶನ ಒಡಗೂಡಿ ಒಂದನೇ ಧಳ ಧಾತಿ ಕಡಿಗಾದ ಸಕಲ